ದೇಶದ ಇಂಡೋರ್ನ ರಾಣಿ ರಾಜಮಾತೆ ಅಹಲ್ಯಾಬಾಯಿ ಹೋಳ್ಕರ್ ಅವರ 300ನೇ ಹುಟ್ಟುಹಬ್ಬ ಇದೇ ತಿಂಗಳ ಮೇ 31ನೇ ತಾರೀಕು ಇದ್ದು, ಇದರ ಅಂಗವಾಗಿ ಕಾಗಿನೆಲೆ ಕನಕ ಗುರುಪೀಠದ ವತಿಯಿಂದ ಬೆಂಗಳೂರು ನಗರದ ವಿವಿಧ ನಗರ ಪ್ರದೇಶಗಳಲ್ಲಿ ಜ್ಯೋತಿ ಯಾತ್ರೆಯ ಮುಖಾಂತರ ಅಹಲ್ಯಾಬಾಯಿರವರ ಜೀವನ ಚರಿತ್ರೆಯ ಬಗ್ಗೆ ಪ್ರಚಾರ ಪಡಿಸುವುದಕ್ಕಾಗಿ ಆನೇಕಲ್ ತಾಲೂಕಿನ ಅತ್ತಿಬೆಲೆಯಲ್ಲಿ ನಿನ್ನೆ ಅಂದರೆ ಗುರುವಾರದಂದು ಶ್ರೀ ಬೀರೇಶ್ವರ ಸ್ವಾಮಿ ದೇವಸ್ಥಾನದ ಬಳಿ ಜ್ಯೋತಿ ಯಾತ್ರೆಯ ವಾಹನಕ್ಕೆ ಕನಕ ಗುರುಪೀಠದ ಶ್ರೀಗಳಾದಂಥ ಶ್ರೀ ಸಿದ್ದರಾಮಾನಂದಪುರಿ ಮಹಾಸ್ವಾಮೀಜಿಗಳು ಚಾಲನೆಯನ್ನ ನೀಡಿದರು. ಅಹಲ್ಯಾಬಾಯಿರವರ ಜ್ಯೋತಿಯನ್ನ ಹೊತ್ತಂಥ ರಥ ಆನೇಕಲ್ ತಾಲೂಕಿನ ಅತ್ತಿಬೆಲೆ, ಜಿಗಣಿ, ಬೊಮ್ಮಸಂದ್ರ, ಹೆಬ್ಬಗೋಡಿ ಹೀಗೆ ಎಲ್ಲ ಜಾಗಗಳನ್ನು ಓಡಾಡಿ ಅಹಲ್ಯಾಬಾಯಿ ರಾಜಮಾತೆಯ ಬಗ್ಗೆ ಪ್ರಚಾರವನ್ನ ನಡೆಸಿತು. ಈ ಸಂದರ್ಭದಲ್ಲಿ ಆನೇಕಲ್ ತಾಲೂಕಿನ ಕುರುಬರ ಸಂಘದ ಮುಖಂಡರಾದಂಥ ಇಂಡನಬೆಲೆ ನರಸಿಂಹಮೂರ್ತಿ, ರಾಧಾಕೃಷ್ಣ, ಗೋಪಿನಾಥ್, ಬೊಮ್ಮಸಂದ್ರ, ಮೋಹನ್ ಕುಮಾರ್ ಹಾಗೂ ಇನ್ನೂ ಅನೇಕ ಮುಖಂಡರುಗಳು ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದರು. ರಥದ ಉಸ್ತುವಾರಿಯನ್ನು ಸತ್ಯಪ್ಪ ಗುರಿಕಾರ್ ಮತ್ತು ಗಿರಿಧರ್ ಅವರು ವಹಿಸಿಕೊಂಡಿದ್ದರು. ಇವತ್ತು ಬೆಂಗಳೂರು ನಗರ ಜಿಲ್ಲೆ ಆನೇಕಲ್ ತಾಲೂಕಿನ ಅತ್ತಿಬೆಲೆ ಗ್ರಾಮದಲ್ಲಿ ಅಹಲ್ಯಾಬಾಯಿ ಹೋಳ್ಕರ್ ಜ್ಯೋತಿ ಯಾತ್ರೆ ಪ್ರಾರಂಭ ಆಗಿದೆ. 31ನೇ ತಾರೀಕು ಮೇ ಅಹಲ್ಯಾಬಾಯಿ ಹೋಳ್ಕರ್ ಜನ್ಮವನ್ನು ಪಡೆದಂತಹ ದಿವಸ. ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಅಷ್ಟಾಗಿ ಅಹಲ್ಯಾಬಾಯಿ ಹೋಳ್ಕರ್ ಪರಿಚಯ ಇಲ್ಲ. 300ನೇ ಜಯಂತಿ ಪ್ರಯುಕ್ತ ಮಧ್ಯಪ್ರದೇಶ ಸರ್ಕಾರದವರು ವಿಶೇಷವಾದಂತಹ ಕ್ಯಾಬಿನೆಟ್ ಅನ್ನ ಅಹಲ್ಯಾಬಾಯಿ ಹೆಸರಿನಲ್ಲಿ ಮಾಡ್ತಾರೆ. ಗುಜರಾತ್, ಮಹಾರಾಷ್ಟ್ರಗಳಲ್ಲಿ ವಿಶೇಷವಾದಂತಹ ಜಯಂತಿ ಆಚರಣೆಗಳನ್ನ ಅಹಲ್ಯಾಬಾಯಿ ಹೆಸರಿನಲ್ಲಿ, ಹೋಳ್ಕರ್ ಮನೆತನದ ಹೆಸರುಗಳಲ್ಲಿ ಜಯಂತಿಗಳನ್ನ, ಸ್ಮರಣೆಗಳನ್ನ ಮಾಡ್ತಾರೆ. ಯಾಕೆ ಅಂತಂದ್ರೆ ಅಹಲ್ಯಾಬಾಯಿ ಹೋಳ್ಕರ್ ಮನೆತನ ಈ ದೇಶದ ಸ್ವಾತಂತ್ರ್ಯಕ್ಕಿರಲಿ, ಈ ದೇಶದ ಧಾರ್ಮಿಕ ಇತಿಹಾಸಕ್ಕೆ ಕೊಟ್ಟಿರುವಂತಹ ಕೊಡುಗೆ ಬಹುಶಃ ಯಾರೂ ಸಹಿತ ಕೊಟ್ಟಿರೋಕೆ ಸಾಧ್ಯ ಇಲ್ಲ. ನಿಮ್ಗೊಂದು ಹೇಳೋದಕ್ಕೆ ಬಯಸ್ತೀನಿ. ನೀವು ಈಗಾಗಲೇ ಓದಿರ್ತೀರಿ, ಅನ್ಯರ ದಾಳಿಗೆ ತುತ್ತಾಗಿ ಪೂಜೆ ಸರಿಯಾಗಿ ನಡೀತಾ ಇಲ್ಲದೆ ಇರ್ತಕ್ಕಂತಹ 12 ಜ್ಯೋತಿರ್ಲಿಂಗಗಳನ್ನ ಮತ್ತೆ ಜೀರ್ಣೋದ್ಧಾರ ಮಾಡಿ ಶಾಸ್ತ್ರೋಕ್ತವಾಗಿ ಪೂಜೆ ಪುನಸ್ಕಾರಗಳು ನಡೆಯೋದಕ್ಕೆ ಕ್ರಮ ಕೈಗೊಂಡ ಆಕೆ ಯಾರಪ್ಪ ಅಂದ್ರೆ ಅಹಲ್ಯಾಬಾಯಿ ಹೋಳ್ಕರ್. ಗಂಡ ಅಕಾಲಿಕವಾಗಿ ಯುದ್ಧದಲ್ಲಿ ತೀರ್ಕೊಂಡು ಹೋಗ್ತಾನೆ, ಮಗ ಸತ್ತೋಗ್ತಾನೆ, ಮಾವನೋ ಸಹಿತನ ಸತ್ತೋಗ್ತಾನೆ. ಕೇವಲ ಒಂಟಿಯಾಗಿದ್ದಂತಹ ಮಹಾರಾಣಿಯ ಹೋಳ್ಕರ್ ರಾಜ್ಯವನ್ನ ಬೇರೆ ಬೇರೆ ರಾಜ್ಯದವರು ಬಂದು ಆಕ್ರಮಣ ಮಾಡುವಂತಹ ಸಂದರ್ಭದಲ್ಲಿ ಪ್ರಪ್ರಥಮವಾಗಿ ಮಹಿಳಾ ಸೈನ್ಯವನ್ನ ಕಟ್ಟಿ ಮಹಿಳೆಯರಿಂದಲೇ ರಾಜ್ಯವನ್ನ ರಕ್ಷಣೆ ಮಾಡಿದಂತಹ ಕೀರ್ತಿ ಅಹಲ್ಯಾಬಾಯಿ ಹೋಳ್ಕರ್. ತನ್ನ ರಾಜ್ಯವನ್ನ ರಕ್ಷಣೆ ಮಾಡಿಕೊಂಡ ನಂತರ ಉತ್ತರದ ಬದ್ರಿನಾಥ್ನಿಂದ ಹಿಡಿದು ದಕ್ಷಿಣದ ರಾಮೇಶ್ವರದವರೆಗೆ ದೇಶದಲ್ಲಿ ಎಲ್ಲೆಲ್ಲ ಪುಣ್ಯಕ್ಷೇತ್ರಗಳಿದಾವೆ, ಎಲ್ಲಾ ಪುಣ್ಯಕ್ಷೇತ್ರಗಳಿಗೆ ದರ್ಶನ ಮಾಡಿ ಅಲ್ಲೆಲ್ಲ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿ ದಾಸೋಹ ನಡೆಯಂಗೆ, ಪೂಜೆ ನಡೆಯಂಗೆ ಕೆಲಸ, ಏನು ದಾನದತ್ತಿಗಳನ್ನು ನೀಡಿದಂತಹ ದೇಶದ ಏಕೈಕ ರಾಣಿ ಯಾರಪ್ಪ ಅಂದ್ರೆ ಅಹಲ್ಯಾಬಾಯಿ ಹೋಳ್ಕರ್. ಅಂತ ಅಹಲ್ಯಾಬಾಯಿ ಹೋಳ್ಕರ್ದು 300ನೇ ಜಯಂತಿಯನ್ನ ಇಡೀ ದೇಶಾದ್ಯಂತ ವಿಶೇಷವಾಗಿ ಮಾಡ್ತಾ ಇದ್ದಾರೆ. ಅಂತ ಅಹಲ್ಯಾಬಾಯಿ ಹೋಳ್ಕರ್ ಅವರ ಸ್ಮರಣೆಯನ್ನು ನಾವೆಲ್ಲರನ್ನು ಮಾಡಬೇಕು, ಬೆಂಗಳೂರು ಸುತ್ತ ಆ ತಾಯಿಯ ಪ್ರಚಾರ ಆಗ್ಬೇಕು ಅಂತ ಹೇಳಿ ಇವತ್ತು ಅತ್ತಿಬೆಲೆಯಿಂದ ಜ್ಯೋತಿ ಯಾತ್ರೆಯನ್ನ ಪ್ರಾರಂಭ ಮಾಡಲಾಗಿದೆ. ಇದು ಕೊನೆಗೆ ವಿಜಯನಗರದಲ್ಲಿ ಮುಕ್ತಾಯ ಆಗುತ್ತೆ. 31ನೇ ತಾರೀಕು ಆ ತಾಯಿಯ ಜಯಂತಿ ಇದ್ರೂ ಸಹಿತನ ರಾಜ್ಯಾದ್ಯಂತ, ದೇಶಾದ್ಯಂತ ಜಯಂತಿ ಮಾಡೋದಲ್ಲದೆ ಕರ್ನಾಟಕದಲ್ಲೇ ಮಾನ್ಯ ಮುಖ್ಯಮಂತ್ರಿಗಳ ದಿನಾಂಕ 7ನೇ ತಾರೀಕು ರವೀಂದ್ರ ಕಲಾ ಕ್ಷೇತ್ರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳವರು ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದಾರೆ.
ನೀವೆಲ್ಲರೂ ಈ ಭಾಗದಲ್ಲಿ ಎಚ್ಚರಗೊಳಿಸಿ ಆ ಜಯಂತಿಗೂ ಸಹಿತ ಜನ ಬರೋ ರೀತಿಯಲ್ಲಿ ನೀವೆಲ್ಲರೂ ಪ್ರಯತ್ನ ಮಾಡಬೇಕು ಅಂತ ಹೇಳಿ ಆ ಮಹಾತಾಯಿ ನಾವೆಲ್ಲ ಸಣ್ಣ ಪುಟ್ಟ ಏನು ಆಸ್ತಿ ಅಂತಂದಿರೋ ನಾವು ಬಹಳಷ್ಟು ಡಿಮಾಂಡ್ಗಳನ್ನ ಮಾಡ್ತೀವಿ, ನಮಗೆ ಬಹಳಷ್ಟು ಅಹಂಕಾರ ಇರ್ತದೆ. ಆದ್ರೆ ಆ ಮಹಾತಾಯಿ ರಾಣಿಯಾಗಿದ್ರು ಸಹಿತ ಕೇವಲ ವರ್ಷದಲ್ಲಿ 2 ಸೀರೆ ತಾನೇ ನೇಯ್ದಂತಹ ಸೀರೆಯನ್ನು ಉಟ್ಕೊಂಡು ಸರಳ ಜೀವನವನ್ನ ಮಾಡಿದಾಗೆ ತನಗೆ ಏನೇನೆಲ್ಲ ರಾಜ್ಯದ ಸಂಪತ್ತು ಬರುತ್ತೆ ಅದನ್ನೆಲ್ಲವನ್ನ ದಾನವನ್ನಾಗಿ ಸಮಾಜಕ್ಕೋಸ್ಕರ ಧರ್ಮಕ್ಕೋಸ್ಕರ ಮೀಸಲಿಟ್ಟಂತಹ ಮಹಾತಾಯಿ. ಇಂಥ ಮಹಾತಾಯಿ ಶಿವನಿಗೋಸ್ಕರನ ಶಂಕರನ ಹೆಸರಿನಲ್ಲೇ ರಾಜ್ಯಭಾರ ಮಾಡಿ ಶಿವನಿಗೋಸ್ಕರ ಜೀವನವನ್ನ ಅರ್ಪಣೆ ಮಾಡ್ಕೊಂಡಂತೆ ಧರ್ಮಕ್ಕೋಸ್ಕರ ಜೀವನವನ್ನ ಅರ್ಪಣೆ ಮಾಡ್ಕೊಂಡಕ್ಕೆ ಅಂತ ಮಹಾತಾಯಿಯ ಸ್ಮರಣೆಯಿಂದ ನಮಗೂ ಸಹಿತ ಪುಣ್ಯ ಪ್ರಾಪ್ತಿ ಆಗುತ್ತೆ ಅನ್ನೋ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ಆ ಜಯಂತಿ ಆಚರಣೆ ಮಾಡಬಹುದು. ಇದು ಜ್ಯೋತಿ ಯಾತ್ರೆ ಪ್ರಾರಂಭ ಆಗಿದೆ. ಈ ಜ್ಯೋತಿ ಯಾತ್ರೆ 10 ದಿನಗಳ ಜ್ಯೋತಿ ಯಾತ್ರೆ ಯಶಸ್ವಿ ಆಗಲಿ ಅಂತ ಕನಕಪುರ ಪೀಠದಿಂದ ಹಾರೈಸಿ ಈ ಒಂದು ಯಾತ್ರೆಯನ್ನ ಉದ್ಘಾಟಿಸಿಕೊಟ್ಟಂತಹ ಅತ್ತಿ ಬೆಲೆಯ ಎಲ್ಲ ಮುಖಂಡರಿಗೆ ಹಿರಿಯರಾದ ನಮ್ಮ ನರಸಿಂಹಮೂರ್ತಿ ಅವರು, ಗುರು ಸಂಘದ ಅಧ್ಯಕ್ಷರಾದಂತಹ ಗೋಪಣ್ಣನವರು ಮತ್ತು ಇನ್ನಿತರ ಎಲ್ಲ ಬಂಧುಗಳು ಸೇರಿ ಉದ್ಘಾಟನೆ ಮಾಡಿಸಿಕೊಡಕ್ಕೆ ಪ್ರಯತ್ನವನ್ನ ಮಾಡಿದರೆ ಅವರೆಲ್ಲರಿಗೂ ದೇವರ ಆಶೀರ್ವಾದ ಪ್ರಾರ್ಥನೆ ಮಾಡಿ ನಾನು ಮಾತನ್ನು ಮುಗಿಸ್ತೇನೆ. ಶಿವಾಯ. ಮೈಕ್ ಹತ್ರ ಇಟ್ಕೊಳ್ಳಿ. ಜಯಂತ್ಯೋತ್ಸವ ಅಂಗವಾಗಿ ನಮ್ಮ ಚಿತ್ತೂರು ಸ್ವಾಮಿಗಳಾದ ಶಿವಾನಂದಪುರಿ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಬೆಂಗಳೂರು ಜಿಲ್ಲೆಯಲ್ಲಿ ಅವೇರ್ನೆಸ್ ಅಂದ್ರೆ ಎಲ್ಲರಿಗೂ ಸಮಾಜದ ಎಲ್ಲ ಕಟ್ಟಕಡೆಯವರಿಗೂ ಸಹಿತ ಸಮಾಜಕ್ಕೆ ಮತ್ತು ಕಟ್ಟಕಡೆಯ ಆ ತಾಯಿಯ ಸೇವೆ ಇಡೀ ಭಾರತಕ್ಕೆ ಅವರ ಕೊಟ್ಟ ಕೊಡುಗೆಗಳನ್ನು ಎಲ್ಲ ಬರ್ತಿದ್ದಾರೆ. ಅದನ್ನು ಎಲ್ಲರಿಗೂ ಜ್ಞಾಪಿಸಿ ಮುಂದೆ ಭಾರತ ದೇಶ ಯಾವ ರೀತಿ ಮುಂದೆ ರಾಜರು ಹೇಳ್ತಾರೋ ಇತರ ಮುಖಂಡರುಗಳು ಬಸವಣ್ಣವರು ಇತರ ಎಲ್ಲ ಹಿರಿಯರು ಪುಣ್ಯಾತ್ಮರು ಕನಕದಾಸ ಮಠ ಹಿಡಿದು ಎಲ್ಲರೂ ಏನೇನು ಕೊಡುಗೆ ಕೊಟ್ಟಿದ್ದಾರೆ. ಕಾನೂನಲ್ಲಿ ಅಂಬೇಡ್ಕರ್ ಅವರು ಕಾನೂನು ಜಾರಿ ಮಾಡಿದ್ದಾರೆ. ಹಾಗಾಗಿ ನಮ್ಮ ರಾಜ್ಯದಲ್ಲಿ ಅಷ್ಟು ಪ್ರಚಲಿತವಾಗಿಲ್ಲ. ಆ ನೇತೃತ್ವವನ್ನು ಈ ರಾಜ್ಯದಲ್ಲಿ ಜನರಿಗೆ ತಿಳಿಸಬೇಕೆಂದು ನಮ್ಮ ಸ್ವಾಮೀಜಿಯವರ ಮಾರ್ಗದರ್ಶನ